ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರದ ಮೂಲಕ ಯಶಸ್ವಿಯಾಗಿ ವೈರಿಗಳನ್ನು ಹೊಡೆದು ಹಾಕಿದ್ದಾರೆ. ಇದರ ಹಿಂದೆ ಸೈನಿಕರ ಜೊತೆ ಅಪಾರ ಜನರ ಪರಿಶ್ರಮ ಇದೆ. ಇವರೆಲ್ಲರ ಸಹಕಾರದಿಂದ, ಇವರೆಲ್ಲರ ಧೈರ್ಯದಿಂದ ನಾವು ಇವತ್ತು ವೈರಿಗಳನ್ನು ಹೊಡೆದು ಹಾಕೋದರಲ್ಲಿ ಯಶಸ್ವಿಯಾಗಿದ್ದೇವೆ. ಇದಕ್ಕೆ ನಮ್ಮ ಸೈನಿಕ ಸಹೋದರರ ಕೊಡುಗೆ ಅಪಾರ. ಅವರು ತಮ್ಮ ಪ್ರಾಣದ ಹಂಗು ದೊರೆದು ಗಡಿಯಲ್ಲಿದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ, ಅವರ ಕುಟುಂಬಕ್ಕೆ ನಮ್ಮ ಹನುಮಂತ ದೇವರು ಅನುಗ್ರಹವನ್ನು ಮಾಡಲಿ. ಆ ಎಲ್ಲ ಸೈನಿಕರು ಜಯಶಾಲಿಗಳಾಗಿ ಬರಲಿ ಅಂತ ನಾವೆಲ್ಲ ಭಾರತೀಯರು ಬಹಳ ಭಕ್ತಿ ಮತ್ತು ಶ್ರದ್ಧೆಯಿಂದ ಆ ಹನುಮಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಇವತ್ತಿನ ಸಂಚಿಕೆಗೆ ನಾವು ಆಯ್ದುಕೊಂಡದ್ದು ಒಬ್ಬ ಬಹಳ ಪುರಾತನವಾದಂಥ ಹನುಮಂತ ದೇವರ ಚರಿತ್ರೆಯನ್ನು. ಇವರು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿದ್ದಾರೆ. ಇವರನ್ನು ಕರೆಯೋದು ಗುಂಟಿ ಆಂಜನೇಯ ಅಥವಾ ವೆನುಕೊಂಡ ಆಂಜನೇಯ ಅಂತ ಕರೀತಾರೆ. ಬಹಳ ಪುರಾತನವಾದಂಥ ಒಂದು ಮೂರ್ತಿಯನ್ನು ನೋಡಿದರೆ ಎತ್ತರವಾದ ಮೂರ್ತಿ, ಸುಮಾರು 20 ಅಡಿ ಮೂರ್ತಿ ಇರಬಹುದು. ಒಂದು ಪುಟ್ಟ ಬಂಡೆಯ ಮುಂದುಗಡೆ ಇರುವಂಥ ಮೂರ್ತಿ ನೋಡಿದರೆ ಒಡಮೂಡಿದ ಮೂರ್ತಿ ಅಂತ ಅನ್ನಿಸ್ತದೆ. ಚರಿತ್ರೆಯನ್ನು ನೋಡಿದರೆ ಇದು ರಾಮಾಯಣದ ಕಾಲಕ್ಕೆ ಸಂಬಂಧಿಸಿದ್ದು ಅಂತ ಹೇಳ್ತಾರೆ. ಅಂದರೆ ರಾಮಾಯಣದಲ್ಲಿ ನಾವು ಒಂದು ಪ್ರಸಂಗವನ್ನು ಕೇಳ್ತೇವೆ. ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗುವಾಗ ಜಟಾಯು ಪಕ್ಷಿ ಅವರ ಜೊತೆ ಹೊಡೆದಾಡಿತು. ರಾವಣ ಜೊತೆ ಹೊಡೆದಾಡಿ ಸೀತೆಯನ್ನು ರಕ್ಷಿಸಲಿಕ್ಕೆ ಅದು ಬಹಳ ಪ್ರಯತ್ನ ಮಾಡಿತು ಆ ಪಕ್ಷಿ. ಆದರೆ ಆ ದುಷ್ಟ ರಾವಣ ಆ ಪಕ್ಷಿಯನ್ನು ಹೊಡೆದು ಅರ್ಜೀವ ಮಾಡಿ ಹೋಗಿಬಿಟ್ಟ. ಅರ್ಧ ಜೀವ ಇದ್ದಂತಹ ಜಟಾಯು ಪಕ್ಷಿ ರಾಮದೇವರು ಬರುವಿಕೆಗಾಗಿ ಕಾಯ್ತಿದ್ದಂತೆ. ಅವರು ಬರ್ತಾರ, ಅವರಿಗೆ ವಿಷಯವನ್ನು ತಿಳಿಸಬೇಕು ಅಂಥೇಳಿ. ಈ ಬೆಟ್ಟದ ಮೇಲೆ ಆ ಪ್ರಸಂಗ ನಡೀತು ಅಂತ ಹೇಳ್ತಾರೆ. ಇದಕ್ಕೆ ಶ್ರುತಗಿರಿ ಅಂತಾರೆ. ಪುಟ್ಟ ಬೆಟ್ಟ, ಅದು ಶ್ರುತಗಿರಿ ಅಂತ ಕರೀತಾರೆ. ಅಂದರೆ ಅಲ್ಲಿಂದ ಜಟಾಯುವಿನ ಧ್ವನಿ ರಾಮದೇವರಿಗೆ ಕೇಳಿಸ್ತಂತೆ. ಅವರು ಇಲ್ಲಿ ಬಂದರು, ಮುಂದೆ ವಿಷಯ ತಿಳಿತು. ಅವರಿಬ್ಬರ ನಡುವೆ, ರಾಮ ಮತ್ತು ಸೀತೆಯ ನಡುವೆ ದೂತನಾಗಿ ಕೆಲಸ ಮಾಡಿದ್ಯಾರು? ನಮ್ಮ ಆಂಜನೇಯ ಸ್ವಾಮಿ. ಈ ಪೋಸ್ಟ್ಮನ್ ಕೆಲಸವನ್ನು ಅವರು ಮಾಡಿದರು. ಹೀಗಾಗಿ ಇವರಿಗೆ ದೂತ ಆಂಜನೇಯ ಅಂತ ಕರೀತಾರೆ ಅಂತ ಹೇಳ್ತಾರೆ. ಇಷ್ಟು ಪುರಾತನವಾದಂಥ ಒಂದು ಮೂರ್ತಿಯ ವಿಶೇಷತೆ ಏನಂದರೆ ಒಂಥರ ಹಾರುವ ಭಂಗಿಯಲ್ಲಿದೆ. ಅಂದರೆ ನೆಲದ ಮೇಲಿಂದ ಓಡುವ ಭಂಗಿಯಲ್ಲಿದೆ. 2 ಕೈ ಜೋಡಿಸ್ಯಾರ. ವಿಶೇಷ ಅಂದ್ರೆ ನಾರ್ಮಲ್ಲಾಗಿ ಒಂದು ಅಭಯ ಹಸ್ತ ಇರ್ತದೆ, ಶಿಖೆ ಅದ ಸ್ಪಷ್ಟವಾಗಿ ಕಾಣಿಸ್ತದೆ. ಶಂಖಚಕ್ರ ಹತ್ತಿರದಿಂದ ನೋಡಿದಾಗ ಶಂಖಚಕ್ರ ಅಲ್ಲಿ ಸ್ಪಷ್ಟ ಆಗಬಹುದು. ಶಂಖಚಕ್ರಗಳವ. ಭಾಳ ಸುಂದರವಾದಂಥ ಮುಖ, ಪೂರ್ತಿ ಹನುಮಂತ ದೇವರ ಮೂರ್ತಿ ಅಂತ ಹೇಳ್ತಾಳೆ. ಕಪಿ ಮುಖ, ಅಂಥ ಮುಖ. 2 ಕಣ್ಣು, ಪಾರ್ಶ್ವ ದೃಷ್ಟಿ ಇದ್ದರೂ ಕೂಡ 2 ಕಣ್ಣು ನಮ್ಗೆ ಕಾಣಿಸ್ತವೆ. ಅದೊಂದು ವಿಶೇಷತೆ. ಬಹಳ ಎತ್ತರವಾದಂಥ ಮೂರ್ತಿ, ಬಹಳ ಸುಂದರವಾದಂಥ ಮೂರ್ತಿ. ಈ ಒಂದು ಮೂರ್ತಿ ದೇವಾಲಯವೂ ಸಾಕಷ್ಟು ವಿಶಾಲವಾದಂಥ ಒಂದು ದೇವಾಲಯ. ಇವರು ಅಲ್ಲಿ ನಿಂತುಕೊಂಡು 100 ವರ್ಷದಿಂದ ಅಲ್ಲಿ ನಿಂತುಕೊಂಡು ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಿದೆ. ಇನ್ನೂ ಒಂದು ಸಲ ನಮ್ಮ ಭಾರತೀಯ ಸೈನಿಕರಿಗೆಲ್ಲ ಇವರು ಧೈರ್ಯ, ಶಕ್ತಿ, ಬಲ ಎಲ್ಲ ಕೊಟ್ಟು ಅವರಿಗೆ ಅನುಗ್ರಹ ಮಾಡಲಿ ಅಂತ ಕೇಳ್ತಾ ಇಂದಿನ ಸಂಚಿಕೆಗೆ ಮುಕ್ತಾಯ ಹೇಳ್ತೀನಿ. ಮತ್ತು ಮುಂದಿನ ಶನಿವಾರ ನಿಮ್ಮನ್ನು ಮತ್ತೊಂದು ಪುಟ್ಟ ಹನುಮಂತ ದೇವರ ಚರಿತ್ರೆಯೊಂದಿಗೆ ಬಂದು ಭೇಟಿ ಆಗ್ತೀನಿ ಅಂಥೇಳಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.